ಕೌರವೇಶ್ವರನೆಂದು ಕೇಳಿದ್ದೇವೆ. ನಾವೇ ಸರಿ ಓಲಗ ಬರಿ ಯೋ ಮಾಡಲಿನ್ನೇನ ಕಟಕಟ ಕಣ್ಣಿಗೆ ಲೋಕ ಕಾಣಬೇಕು ಎಂಬಂತೆ ಎಲ್ಲರಿಗೂ ಜೀವಿಸುವುದು ನಿಜ. ಹಾಗೆ ಅಂತ ನೋಡಿದ್ರೆ ಇರುವ 3 ಕಣ್ಣುಗಳಲ್ಲಿ 2 ಕಣ್ಣನ್ನು ಮತ್ತು ತೆರೆದು ಲೋಕ ಮಾಡದ್ದನ್ನು ಮಾಡಿದರೆ ಭಸ್ಮ ಮಾಡುವಂತಹ 3ನೇ ಕಣ್ಣನ್ನು ಮುಚ್ಚಿ ಕುಳಿತಿರುವವರು ಯಾರು ಅಂತ ಕೇಳಿದ್ರೆ ಅದು ನಮ್ಮ ದೇವರು ಹಾಡಿದಾರಲ್ಲ. ತನ್ನ ಕಾಣಿಗೆ ಲೋಕ ಕಾಣಬೇಕು, ಆದರೆ ಲೋಕದ ಕಣ್ಣಿಗೆ ತನ್ನ ಕಣ್ಣು ಕಾಣಬಾರದು ಎಂಬಂತೆ ಕಣ್ಣನನ್ನೇ ನಿರೀಕ್ಷಿಸಿ ಕಣ್ಣಿಗೆ ಪಟ್ಟಿಯನ್ನು ಹಾಕಿಕೊಂಡು ಇರುವಾಕೆ ನನ್ನಪ್ಪೆ ಗಾಂಧಾರಿ. ಇನ್ನೊಬ್ಬರು ಯಾರು ಅಂತ ಕೇಳಿದ್ರೆ ಲೋಕಕ್ಕೆ ತನ್ನ ಕಣ್ಣು ಕಾಣ್ತದೆ, ಆದರೆ ತನ್ನ ಕಣ್ಣಿಗೆ ಲೋಕ ಕಾಣುವುದಿಲ್ಲ ಎಂಬಂತೆ ಕೊರಗಿ ಜೀವಿಸುವಂತಹ ನನ್ನಪ್ಪ ಧೃತರಾಷ್ಟ್ರ. ಇವರೆಲ್ಲ ಒಂದು ಬದಿ ಮಾಡಿದ ಕೆಲಸವನ್ನು ಲೋಕವೇ ನೋಡಿ ನನ್ನ ಕಡೆಗೆ ತಿರುಗಿ ನೋಡಬೇಕು.
ನಡೆಸಿಕೊಂಡು ಬಂದವನು ಯಾರು ಅಂತ ಕೇಳಿದ್ರೆ ಈ ಕೌರವ. ಜೀವನವನ್ನು ನಡೆಸಿಕೊಂಡು ಬಂದಂತಹ ದಾರಿಯಾದರೂ ಯಾವುದು? ಹುಟ್ಟಿದ ಮಕ್ಕಳನ್ನು ತಂದೆ ತಾಯಿಗಳು ನೋಡಿಕೊಳ್ಳುತ್ತಾರೆ ಅಂತ ನೋಡಿದ್ರೆ ನನ್ನದು ಹಾಗೂ ಹುಟ್ಟಿದ ಮಕ್ಕಳನ್ನು ನೋಡಿಕೊಳ್ಳುವುದು ಬಿಡಿ, ಹುಟ್ಟಿದ ಮಕ್ಕಳು ಹೇಗಿದ್ದಾರೆ ಎಂದು ಕಾಣದೆ ಹೋದವನು ನನ್ನ ತಂದೆಯ ತಾಯಿತು, ತಾಯಿಯಾದರೂ ನೋಡಿಕೊಳ್ಳುತ್ತಾರೋ ಎಂದು ನೋಡಿದೆ. ಹಾಗಲ್ಲ, ಗಂಡ ನೋಡುತ್ತನ್ನು ತಾನು ನೋಡಲಾರೆ ಎಂಬಂತೆ ಕಣ್ಣಿಗೆ ಬಟ್ಟೆಯನ್ನು ಹಿಡಿದುಕೊಂಡು ಜೀವನವನ್ನು ಸಾಗಿಸಿದವರೇ ನಿಜ. ಕುರುಕ್ಷೇತ್ರ, ಧರ್ಮಕ್ಷೇತ್ರ, ಇದಕ್ಕೆ ಕಾರಣ ಹೇಗೆ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಹುಟ್ಟಿನ ಕಾರಣವನ್ನು ತಿಳಿಯಬೇಕು. ಎಷ್ಟೊಂದು ಜನ ತಮ್ಮ ಮಕ್ಕಳು ಸಾಯಲಿ ಎಂಬ ಹಾಗೆ ಅಸುಳೆಯಾಗಿದ್ದಾಗಲೇ ಕೊಂದದ್ದು ನಿಜ. ಆದರೆ ನಮ್ಮದು ಹೇಗೆ? ಲೋಕವೇ ಇದು ಹೀಗೆ ಆಗಬೇಕು ಎಂಬಂತೆ ನಮ್ಮ ಬೇವು ತನ್ನ ಹೊಟ್ಟೆಯನ್ನು ಭರಿಸಿ ಹೊಸರಿತನವನ್ನೇ ಕೊಟ್ಟಾಗೆ ನಮ್ಮನ್ನು ತುಂಡರಿಸಿ ಬಿದ್ದಂತಹ ನಮ್ಮನ್ನು ಬಂದರಲ್ಲ ನಮ್ಮವರು, ಅವತ್ತನ್ನೆಲ್ಲ ಸೇರಿ 101 ಮಕ್ಕಳ ನಿರ್ಮಾಣಕ್ಕೆ ಕಾರಣವಾಯಿತು. ಕೆಲವರು ಹೇಳ್ತಾರೆ, ಯಾರು ಕೆಲವರು ನಮಗೆ ಆಗದಿದ್ದವರು, ಕರ್ಣ ಹುಟ್ಟಿದ್ದೇ ಸಾವಿಗಾಗಿ ಎಂಬಂತೆ. ಆದರೆ ಹಾಗಲ್ಲ, ಸಾವನ್ನೇ ಮೆಟ್ಟಿ ಬಂದವನಿ ಕೌರವ. ನಮ್ಮ ಈ ಜೀವನದಲ್ಲಿ ಹುಟ್ಟಿ ಬೆಳೆಯುವಾಗ ಬಾಂಧವ್ಯರಾದಿದ್ದರೂ ಕೂಡ ನಾವು ಬೆಳೆದು ನಿಂತ ಮೇಲೆ ಪಾಂಡವರು ಕೌರವರು ಆದದ್ದಾದರೂ ಏನು? ದ್ರೋಹ ಎಂಬಂತಹ ಮಾತಿನಲ್ಲಿ ಹೆಚ್ಚು ವಿಷಯಗಳು ನಡೆದುಕೊಂಡೇ ಹೋಯಿತು. ಇಷ್ಟು ಮಾತ್ರವಲ್ಲ, ನಮ್ಮ ಈ ಕುರುಕ್ಷೇತ್ರದಲ್ಲಿ 11 ಅಕ್ಷೋಹಿಣಿಯಾದಂತಹ ಸೈನ್ಯವಿದ್ದರೂ ಕೂಡ ಜಯ ಎಂಬುದು 12ನೆಯ ದಿನಕ್ಕೂ ಸಿಕ್ಕಿದ್ದೇ ಅಲ್ಲ. ಯಾರನ್ನೆಲ್ಲ ನಂಬಿಕೊಂಡೆ ನಾನು? ನಮ್ಮಜ್ಜ ಭೀಷ್ಮಾಚಾರ್ಯರು ಹೇಳಿದ್ರಪ್ಪ, ದಿನಕ್ಕೆ 10,000 ಕೊಂದು ಕೆಡುತ್ತೇನೆ ಅಂತ. ಇವರು 10,000 ಕೊಲ್ಲುವ ಬದಲು ಪಂಚ ಪಾಂಡವರನ್ನೇ ಕೊಂದಿದ್ದರೆ ಇಲ್ಲಿಯವರೆಗೂ ಈ ಕುರುಕ್ಷೇತ್ರ ನಡೆಯುವುದಕ್ಕಿಂತ. ಆದರೆ ಕುಂಟು ನೆಪವನ್ನೊಡ್ಡಿ ತಮ್ಮ ಶರಮಂಚದಲ್ಲಿ ಸೇರಿಕೊಂಡ್ರು. ಅವರ ವಿಷಯ ಬಿಡಿ, ಇನ್ನೂ ನಮ್ಮವರಿದ್ದಾರಲ್ಲ. ಬಿಲ್ಲನ್ನು ಮುರಿದು ವಿದುರನು ಯುದ್ಧಕ್ಕಿಂತ ಮುಂಚಲೇ ಹೊರಟು ಹೋದ. ಇನ್ನು ನಮ್ಮ ಈ ಜೀವನದ ರಥಕ್ಕೆ ಚಕ್ರ ಯಾವುದು ಎಂಬಂತೆ ತಿಳಿಯದಿದ್ದರೂ ಕೂಡ ಆ ಪಂಚ ಪಾಂಡವರಿಗೆ ಯಾರು ಶ್ರೀಕೃಷ್ಣ